ವ್ಲಾಡಿಮಿರ್ ಪುಟಿನ್ಗೆ ಬಿಗ್ ಶಾಕ್. ಯುರೋಪ್ನಲ್ಲಿ ಬಂದ ಪರಮ ವೈರಿ ಈಗ ಅಲ್ಲಿಗೂ ಸೇನೆ ನುಗ್ಗಿಸ್ತಾರ ರಷ್ಯಾ ಪ್ರೆಸಿಡೆಂಟ್. ನಮಸ್ಕಾರ ಸ್ನೇಹಿತರೆ, ರಷ್ಯಾ ಹಾಗೂ ನ್ಯಾಟೋ ನಡುವೆ ಯಾವಾಗ ಬೇಕಿದ್ರೂ ಹೊಡೆದಾಟ ಆಗಬಹುದು ಅಂತಿರೋ ಹೊತ್ತಲ್ಲೇ ಯುರೋಪ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ರಷ್ಯಾ ಕಂಟ್ರೋಲ್ನಲ್ಲಿದ್ದ ಮಾಲ್ಡೋವಾದಲ್ಲಿ ಯುರೋಪ್ ಪರ ನಾಯಕಿ ಗೆದ್ದಿದ್ದು ಅಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಯಾವ ಮಟ್ಟಿಗಂದ್ರೆ ರಷ್ಯಾ ಮಾಲ್ಡೋವಾ ಮೇಲೂ ಕೂಡ ಸೇನೆ ನುಗ್ಗಿಸಬಹುದು ಅಂತ ಹೇಳಲಾಗ್ತಿದೆ. ಮೇಲೋಟಕ್ಕೆ ಪುಟಿನ್ಗೆ ಏನ್ ತಲೆಗೆಟ್ಟಿದೆಯಾ, ಇದಕ್ಕೆಲ್ಲ ಸೇನೆ ನುಗ್ಗಿಸ್ತಾರ ಅಂತ ಅನಿಸ್ಬೋದು. ಆದರೆ ವಿಷಯ ಬೇರೆನೇ ಇದೆ. ಈ ಎಲೆಕ್ಷನ್ ಅನ್ನ ಮೋಸ ಮಾಡಿದ್ದಾರೆ ಅಂತ ರಷ್ಯಾ ಆರೋಪಿಸಿದ್ದು ನಾವಿದನ್ನ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಇತ್ತ ಮಾಲ್ಡೋವಾ ಪ್ರೆಸಿಡೆಂಟ್ ಕೂಡ ನಾವು ಇನ್ನೊಂದು ಬೆಲರೂಸ್ ಆಗಲ್ಲ ಅಂತ ಪುಟಿನ್ಗೆ ಧಮಕಿ ಹಾಕಿದ್ದಾರೆ, ಗುಲಾಮಂತರ ಇರಲ್ಲ ಅಂತ. ಇದು ಎರಡು ರಾಷ್ಟ್ರಗಳ ನಡುವೆ ಬೆಂಕಿ ಹಾಕಿದೆ. ಹಾಗಿದ್ರೆ ಏನ್ ನಡೀತಾ ಇದೆ ಇಲ್ಲಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ನಿಮಗೆ ತುಂಬಾ ಜನ ಪ್ರೀತಿಯ ವೀಕ್ಷಕರು ನೋಡ್ತಾ ಇರ್ತೀರಿ, ಆದರೆ ಸಬ್ಸ್ಕ್ರೈಬ್ ಮಾಡೋಕೆ ಹೋಗಿರಲ್ಲ. ಅಯ್ಯೋ ಯಾರು ಮಾಡ್ತಾರೆ ಆಮೇಲೆ ಮಾಡೋಣ ಅಂತ ರಿಕ್ವೆಸ್ಟ್ ಸ್ನೇಹಿತರೆ, ದಯವಿಟ್ಟು ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಕೂಡ ಕಾನ್ಫಿಡೆನ್ಸ್ ಕೊಟ್ಟಂಗಾಗುತ್ತೆ. ನಿಮಗೊಂದು ಆ ರಿಕ್ವೆಸ್ಟ್. ಬನ್ನೀಗ ವರದಿ ಶುರು ಮಾಡೋಣ. ಮಾಲ್ಡೋವಾಗೆ ಮಯಾ ಸಂಧು, ಪುಟಿನ್ ಲೆಕ್ಕಾಚಾರ ಉಲ್ಟಾ ಪಲ್ಟಾ. ಈಗ ನೋಡ್ತಿದ್ದೀರಲ್ಲ, ಇವರೇ ಅಧ್ಯಕ್ಷೆ, ಹುಟ್ಟು ಪುಟಿನ್ ವಿರೋಧಿ. ಹಾಗೆ ನೋಡಿದ್ರೆ 2020ರಿಂದಲೂ ಇವರೇ ಅಧಿಕಾರ ಮಾಡ್ತಿದ್ದಾರೆ. ಆದರೆ ಈ ಸಲ ಹೇಗಾದ್ರೂ ಮಾಡಿ ಇವ್ರನ್ನ ಕೆಳಗೆ ಹಾಕಬೇಕು, ಇವ್ರನ್ನ ಓಡಿಸ್ಬೇಕು ಅಂತ ರಷ್ಯಾ ಪುಟಿನ್ ಪ್ಲಾನ್ ಮಾಡಿದ್ರು. ಒಂದು ಕಡೆ ಯುರೋಪಿಯನ್ ಯೂನಿಯನ್ ಮಯಾ ಸಂಧು ಪರವಾಗಿ ಕ್ಯಾಂಪೇನ್ ಮಾಡಿ ಈಕೆಯನ್ನು ಗೆಲ್ಲಿಸಬೇಕು ಅಂತ ನಿಂತಿದ್ರೆ, ಆತ ರಷ್ಯಾದ ಆಡಳಿತ BEP ಅನ್ನೋ ತನ್ನ ಮಾತು ಕೇಳೋ ಪಾರ್ಟಿ ಪರವಾಗಿತ್ತು. ಆದರೆ ಫೈನಲಿ ಯುರೋಪಿಯನ್ ಒಕ್ಕೂಟದ ಪರವಾಗಿ 50.1% ಮತ ಬಿದ್ದರೆ ರಷ್ಯಾ ಪರ ಇರೋ ಪಕ್ಷಕ್ಕೆ ಬರೀ 25% ವೋಟ್ ಬಿದ್ದಿದೆ. ಹೀಗಾಗಿ ಎರಡೂ ಕೂಟಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ. ಒಂದ್ ಕಡೆ ಈ ಎಲೆಕ್ಷನ್ ನಲ್ಲಿ ನಾವೇ ಗೆದ್ದಿದ್ದೀವಿ, ಪುಟಿನ್ ಷಡ್ಯಂತ್ರ ಇಲ್ಲಿ ವರ್ಕ್ ಆಗಿಲ್ಲ ಅಂತ ಯುರೋಪ್ ನಾಯಕರು ಹೇಳ್ತಾ ಇದ್ರೆ, ಇತ್ತ ನಾವು ಈ ರಿಸಲ್ಟ್ ಒಪ್ಪೋದೇ ಇಲ್ಲ, ವೋಟ್ ರಿಗ್ಗಿಂಗ್, ಚುನಾವಣೆಯಲ್ಲಿ ಮೋಸ ಆಗಿದೆ ಅಂತ ಹೇಳ್ತಿದ್ದಾರೆ. ರಷ್ಯಾದಲ್ಲಿರೋ ಮಾಲ್ಡೋವಾ ಜನರಿಗೆ ವೋಟ್ ಹಾಕೋಕೆ ಬಿಟ್ಟಿಲ್ಲ ಅಂತ ರಷ್ಯಾ ಹೇಳಿದೆ. ಹೀಗಾಗಿ ಇಲ್ಲಿ ರಷ್ಯಾ ಸೇನಾ ಕಾರ್ಯಾಚರಣೆ ಮಾಡೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಸೇನಾ ಕಾರ್ಯಾಚರಣೆ ಯಾಕೆ ಸ್ನೇಹಿತರೆ? ಯಾವುದೋ ರಾಷ್ಟ್ರದಲ್ಲಿ ಎಲೆಕ್ಷನ್ ಗೆದ್ರೆ ಪುಟಿನ್ ಯಾಕೆ ಅಲ್ಲಿ ಮೂಗು ತೂಸ್ಕೊಂಡು ಹೋಗ್ತಾರೆ, ಇನ್ನೊಂದು ಯುದ್ಧ ಮೇಲೆ ಹೇಳ್ಕೊಳಕ್ ಹೋಗ್ತಾರೆ ಅಂತ ಅನಿಸ್ಬೋದು. ಸ್ನೇಹಿತರೆ, ಮ್ಯಾಪ್ ಸ್ವಲ್ಪ ಗಮನಿಸಿ ನೋಡಿ. ನೀವು ನೋಡ್ತಿರಬಹುದು, ಇದು ಮಾಲ್ಡೋವಾ. ರಷ್ಯಾ ಜೊತೆ ಯಾವುದೇ ನೇರ ಗಡಿ ಹಂಚಿಕೊಂಡಿಲ್ಲ, ಆದರೆ ಇಲ್ಲಿ ರಷ್ಯಾದ ಹಿತಾಸಕ್ತಿ ಸಿಕ್ಕಾಪಟ್ಟೆ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಭಾಗದ ಎಲ್ಲಾ ರಾಷ್ಟ್ರಗಳು ನ್ಯಾಟೋಗೆ ಸೇರಿದ್ರು ಈ ರಾಷ್ಟ್ರ ನ್ಯಾಟೋಗೆ ಸೇರಿಲ್ಲ. ಯಾಕಂದ್ರೆ ಇದು ರಷ್ಯಾ ಪಾಲಿನ ಸಾಮಂತ ರಾಷ್ಟ್ರ. ಈ ದೇಶದ ಒಳಗೆ ದೊಡ್ಡ ಪ್ರಮಾಣದಲ್ಲಿ ರಷ್ಯನ್ ಬೆಂಬಲಿಗರಿದ್ದು ರಷ್ಯನ್ ಜನ ಕೂಡ ಇದ್ದಾರೆ. ಅದರಲ್ಲೂ ಟ್ರಾನ್ಸ್ನಿಸ್ಟ್ರಿಯಾ ಅನ್ನೋ ಪ್ರದೇಶವನ್ನ ರಷ್ಯಾ ತನ್ನ ಉಸಿರು ಅಂತ ಪರಿಗಣಿಸುತ್ತೆ. ಈ ಟ್ರಾನ್ಸ್ನಿಸ್ಟ್ರಿಯಾ ಮಾಲ್ಡೋವಾ ಒಳಗೆ ಬರೋ ಭೂಭಾಗ. ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಈ ಮಾಲ್ಡೋವಾ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು. ಇಷ್ಟಾದರೂ ಮಾಲ್ಡೋವಾ ನ್ಯಾಟೋ ಗುಂಪಿಗೆ ಸೇರಿರಲಿಲ್ಲ. ಆದರೆ ಈಗ 2028ಕ್ಕೆ ಯುರೋಪಿಯನ್ ಯೂನಿಯನ್ ಸೇರೋಕೆ ಮಾಲ್ಡೋವಾ ಲೆಕ್ಕ ಹಾಕಿದ್ದು. ಅಲ್ಲಿಗೆ ಸೇರಿದ್ರೆ ನ್ಯಾಟೋ ಹಾದಿ ಕೂಡ ದೂರ ಇಲ್ಲ. ಹೀಗಾಗಿ ಪುಟಿನ್ ಇಲ್ಲಿ ಸೇನಾ ಕಾರ್ಯಾಚರಣೆ ಮಾಡಬಹುದು ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಯಾವುದು ಈ ಟ್ರಾನ್ಸ್ನಿಸ್ಟ್ರಿಯಾ? ಪುಟಿನ್ ಮಾಲ್ಡೋವಾ ಮೇಲೆ ಮುರ್ಕೊಂಡು ಬೀಳೋಕೆ ಟ್ರಾನ್ಸ್ನಿಸ್ಟ್ರಿಯಾ ಬಹುದೊಡ್ಡ ಕಾರಣ ಆಗಬಹುದು ಅನ್ನೋ ಮಾತು ಕೇಳಿ ಬರ್ತಿದೆಯಲ್ಲ, ಅದು ಅರ್ಥ ಆಗಬೇಕು ಅಂದ್ರೆ ಸ್ನೇಹಿತರೆ, ಈ ಭೂಮಿಯ ಬಗ್ಗೆ ತಿಳ್ಕೋಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಈ ಟ್ರಾನ್ಸ್ನಿಸ್ಟ್ರಿಯಾ ಅನ್ನೋ ಪಟ್ಟಿ ತರ ಜಾಗ ಯುಕ್ರೇನ್ನ ಬಾರ್ಡರ್ ನಲ್ಲಿ ಬರುತ್ತೆ. ಇದನ್ನ ಎಲ್ಲ ರಾಷ್ಟ್ರಗಳು ಮಾಲ್ಡೋವಾದ ಭಾಗ ಅಂತಲೇ ಪರಿಗಣಿಸ್ತಾರೆ. ಆದ್ರೆ ರಷ್ಯಾ ಇದನ್ನ ಪೂರ್ತಿಯಾಗಿ ಒಪ್ಪಲ್ಲ. ಈಗ ರಿಪಬ್ಲಿಕ್ ಆಫ್ ಮಾಲ್ಡೋವಾ ಅಂತಿರೋದು ಸೋವಿಯತ್ ನಲ್ಲಿ ಮಾಲ್ಡೋವಿಯನ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಂತ USSR ನ ಭಾಗ ಆಗಿತ್ತು. ಆದ್ರೆ ರಷ್ಯನ್ ಭಾಷಿಕರು ಹೆಚ್ಚಿದ್ದ ಟ್ರಾನ್ಸ್ನಿಸ್ಟ್ರಿಯಾ 1990ರಲ್ಲಿ ಮಾಲ್ಡೋವಾದಿಂದ ಇಂಡಿಪೆಂಡೆನ್ಸ್ ಘೋಷಿಸಿಕೊಳ್ತು. ಇದಾಗಿ 1 ವರ್ಷದಲ್ಲಿ ಸೋವಿಯತ್ ಯೂನಿಯನ್ ವಿಘಟನೆ ಆಯಿತು. ಆಗ ಮಾಲ್ಡೋವಾ SSR ಹೋಗಿ ರಿಪಬ್ಲಿಕ್ ಆಫ್ ಮಾಲ್ಡೋವಾ ಆಯಿತು. ಆಗ ಮಾಲ್ಡೋವಾ ಸೇನೆ ಮತ್ತು ಟ್ರಾನ್ಸ್ನಿಸ್ಟ್ರಿಯಾದಲ್ಲಿದ್ದ ರಷ್ಯನ್ ಬೆಂಬಲಿತ ಪ್ರತ್ಯೇಕತಾವಾದಿಗಳು ಸಂಘರ್ಷಕ್ಕಿಳಿದ್ರು. ಬಳಿಕ ರಷ್ಯಾ ಮಧ್ಯಸ್ಥಿಕೆಯಲ್ಲಿ ಸಂಘರ್ಷ ಅಂತ್ಯ ಆಯಿತು. ಸೊ ಅಲ್ಲಿಂದ ಇಲ್ಲಿವರೆಗೆ ಟ್ರಾನ್ಸ್ನಿಸ್ಟ್ರಿಯಾ ಪ್ರತ್ಯೇಕ ಅಂತಲೇ ಗುರುತಿಸಿಕೊಂಡಿದೆ. ಆದರೆ ಇದಕ್ಕೆ ಯಾವುದೇ ರಾಷ್ಟ್ರ ಕೂಡ ಇಂಡಿಪೆಂಡೆಂಟ್ ಕಂಟ್ರಿಯ ಮಾನ್ಯತೆ ಕೊಟ್ಟಿಲ್ಲ. ಹಾಗೆ ನೋಡಿದ್ರೆ ರಷ್ಯಾ ಕೂಡ ಪೂರ್ತಿ ಪ್ರತ್ಯೇಕ ರಾಷ್ಟ್ರ ಅಂತ ಪರಿಗಣಿಸಿಲ್ಲ. ಆದರೆ ಟ್ರಾನ್ಸ್ನಿಸ್ಟ್ರಿಯಾ ಮಾತ್ರ ಸ್ವತಂತ್ರ ರಾಷ್ಟ್ರಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ಹೊಂದಿದೆ. ತನ್ನದೇ ಬಾವುಟ, ಕರೆನ್ಸಿ, ಸೇನೆ, ಸರ್ಕಾರ, ಪಾಪ್ಯುಲೇಷನ್ ಎಲ್ಲ ಹೊಂದಿದೆ. ಇದಕ್ಕೆ ಟ್ರಾನ್ಸ್ನಿಸ್ಟ್ರಿಯಾ ಅನ್ನೋ ಹೆಸರು ಕೂಡ ಬಂದಿದ್ದು ಮಾಲ್ಡೋವಾದಲ್ಲಿರೋ ನಿಸ್ಟರ್ ಅನ್ನೋ ನದಿಯಿಂದ. ಇದೇ ನದಿ ಮಾಲ್ಡೋವಾ ಮತ್ತು ಟ್ರಾನ್ಸ್ನಿಸ್ಟ್ರಿಯಾಗಳನ್ನ ಪರಸ್ಪರ ಡಿವೈಡ್ ಮಾಡುತ್ತೆ. ಇಲ್ಲಿನ ಜನಸಂಖ್ಯೆ ಸುಮಾರು 4.25 ಲಕ್ಷ ಇದ್ದು ಇದರಲ್ಲಿ ಕೆಲವರು ಒಂದಕ್ಕಿಂತ ಹೆಚ್ಚು ರಾಷ್ಟ್ರದ ನಾಗರಿಕತ್ವ ಹೊಂದಿದ್ದಾರೆ. ಸುಮಾರು 2.5 ಲಕ್ಷ ಜನ ರಷ್ಯಾ ನಾಗರಿಕತ್ವ ಹೊಂದಿದರೆ 2.25 ಲಕ್ಷದಷ್ಟು ಜನ ಮಾಲ್ಡೋವಾ ನಾಗರಿಕತ್ವ ಹೊಂದಿದ್ದಾರೆ. 1.5 ಲಕ್ಷ ಜನ ಯುಕ್ರೇನ್ ನಾಗರಿಕತ್ವ ಹೊಂದಿದ್ದಾರೆ. ಹೀಗೆ 3 ರಾಷ್ಟ್ರಗಳ ಜನರಿಂದ ಈ ಟ್ರಾನ್ಸ್ನಿಸ್ಟ್ರಿಯಾ ಒಂಥರ ಟ್ರಾನ್ಸ್ ನ್ಯಾಷನಲ್ ಕಂಟ್ರಿ ಆಗಿ ಹೋಗಿದೆ. ಟ್ರಾನ್ಸ್ನಿಸ್ಟ್ರಿಯಾ ಪ್ರದೇಶದ ಶೆರಿಫ್ FC ಅನ್ನೋ ಫುಟ್ಬಾಲ್ ತಂಡ ಈ ಹಿಂದೆ ನಡೆದ ಚಾಂಪಿಯನ್ಸ್ ಲೀಗ್ನಲ್ಲಿ ಬಲಿಷ್ಠ ರಿಯಲ್ ಮ್ಯಾಡ್ರಿಡ್ ಅನ್ನೇ ಸೋಲಿಸಿ ಸುದ್ದಿಯಾಗಿತ್ತು. ಆದರೆ ಟ್ರಾನ್ಸ್ನಿಸ್ಟ್ರಿಯಾ ತುಂಬಾ ಬಡ ರಾಷ್ಟ್ರ.
ಅಥವಾ ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇಂತಹ ಟ್ರಾನ್ಸ್ನಿಸ್ಟ್ರಿಯಾ ಪ್ರದೇಶವನ್ನ ರಷ್ಯಾ ಮನಸ್ಸು ಮಾಡಿದ್ರೆ ಪ್ರತ್ಯೇಕ ರಾಷ್ಟ್ರ ಅಂತ ಮಾಡಬಹುದಾಗಿತ್ತು. ಆದರೆ ರಷ್ಯಾ ಅಂತ ಕೆಲಸ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ದೇಶ ಮಾಡಿದ್ರೆ ಮಾಲ್ಡೋವಾ ಸೀದಾ ನ್ಯಾಟೋ ಕಂಟ್ರಿಗೆ ಅರ್ಜಿ ಹಾಕುತ್ತೆ. ಈ ಮಾಲ್ಡೋವಾ ನ್ಯಾಟೋಗೆ ಸೇರಿದ್ರು ಅದು ರಷ್ಯಾ ಪಾಲಿಗೆ ದೊಡ್ಡ ಬೆದರಿಕೆ ಅಂತ ರಷ್ಯಾದ ಆಡಳಿತ ಪುಟಿನ್ ಭಾವಿಸ್ತಾರೆ. ಹೀಗಾಗಿ ಟ್ರಾನ್ಸ್ನಿಸ್ಟ್ರಿಯಾ ಹೆಸರಲ್ಲಿ ಮಾಲ್ಡೋವಾ ಮೇಲೆ ರಷ್ಯಾ ಇಷ್ಟು ದಿನ ಕಂಟ್ರೋಲ್ ಇಟ್ಕೊಂಡಿತ್ತು. ಅಲ್ಲದೆ ಫ್ಯೂಚರ್ನಲ್ಲಿ ರಷ್ಯಾ ಇದೇ ಟ್ರಾನ್ಸ್ನಿಸ್ಟ್ರಿಯಾ ಪ್ರದೇಶವನ್ನು ತನ್ನ ಸೇನಾ ನೆಲೆಯಾಗಿ ಬಳಸಿಕೊಳ್ಳಬಹುದು ಅನ್ನೋ ವಾದ ಕೂಡ ಇತ್ತು. ಆದರೆ ಆ ಕನಸೆಲ್ಲ ಭಗ್ನ ಆಗ್ತಾ ಇತ್ತು. ಮಾಲ್ಡೋವಾ ಯುರೋಪಿಯನ್ ಯೂನಿಯನ್ ಸೇರೋಕೆ ಸಜ್ಜಾಗ್ತಿದೆ. ಗಮನಿಸಬೇಕಾದ ಸಂಗತಿ ಅಂದರೆ, ಒಂದು ಸಲ ಯುರೋಪಿಯನ್ ಯೂನಿಯನ್ಗೆ ಸೇರ್ಕೊಂಡ್ರೆ ಆ ದೇಶಕ್ಕೆ ನ್ಯಾಟೋ ಸ್ಥಾನ ಸಿಗೋದು ದೂರ ಇರಲ್ಲ. ಇದೇ ಕಾರಣಕ್ಕೆ ಯುಕ್ರೇನ್ ಮೇಲೆ ರಷ್ಯಾ ಮುಗಿಬಿದ್ದು ದಾಳಿ ಮಾಡಿತ್ತು. ಅಷ್ಟೇ ಅಲ್ಲ, ಈ ಹಿಂದೆ ಯುಕ್ರೇನ್ನಲ್ಲಿ ಚುನಾವಣೆ ಆದಾಗಲೂ ಇದೇ ಪರಿಸ್ಥಿತಿ ಇತ್ತು. ರಷ್ಯಾ ಮತ್ತು ಯುರೋಪಿಯನ್ ಯೂನಿಯನ್ ಸ್ಪರ್ಧೆಗೆ ಬಿದ್ದಿದ್ವು. ಕೊನೆಗೆ ಯುರೋಪ್ ಪರ ನಾಯಕ ಝೆಲೆನ್ಸ್ಕಿ ಗೆದ್ದು ಅಧಿಕಾರ ಹಿಡಿದ್ರು. ಕೆಲವೇ ತಿಂಗಳಲ್ಲಿ ರಷ್ಯಾ ಯುದ್ಧನೇ ಮಾಡಿಬಿಡ್ತು. ಹೀಗಾಗಿ ರಷ್ಯಾ ಮಾಲ್ಡೋವಾಗೂ ಇದೇ ಗತಿ ಕಾಣಿಸಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ನೋಡಿದ್ರೆ ಪುಟಿನ್ರ ಪುರಾತನ ರಷ್ಯನ್ ಸಾಮ್ರಾಜ್ಯದ ಕನಸಲ್ಲಿ ಮಾಲ್ಡೋವಾ ಕೂಡ ಇದೆ. ಸೊ ರಷ್ಯನ್ನರ ಹೆಸರಲ್ಲಿ ಯುಕ್ರೇನ್ನ ದಕ್ಷಿಣ ಭಾಗ ಕ್ರೈಮಿಯಾಗಳನ್ನು ಪುಟಿನ್ ಆಲ್ರೆಡಿ ನುಂಗಿಯಾಗಿದೆ. ಈಗ 1/3 ಭಾಗದಷ್ಟು ರಷ್ಯನ್ನರು ಇರೋ ಈ ಟ್ರಾನ್ಸ್ನಿಸ್ಟ್ರಿಯಾ ಮೇಲೂ ಕೂಡ ಕಾರ್ಯಾಚರಣೆ ಮಾಡಿದ್ರೆ ಪುಟಿನ್ಗೆ ಸ್ಟ್ರಾಟಜಿಕಲಿ ಲಾಭ ಇದೆ. ಟ್ರಾನ್ಸ್ನಿಸ್ಟ್ರಿಯಾ ವಶಪಡಿಸಿಕೊಂಡ್ರೆ ಕಪ್ಪು ಸಮುದ್ರದುದ್ದಕ್ಕೂ ರಷ್ಯಾ ಚಾಚಿಕೊಳ್ಳುತ್ತೆ. ಈ ರೀತಿ ಆದರೆ ಯುಕ್ರೇನ್ ಅನ್ನ ರಷ್ಯಾ ಇನ್ನೊಂದು ಕಡೆಯಿಂದ ಸುತ್ತುವರೆದಂಗೂ ಆಗುತ್ತೆ. ನ್ಯಾಟೋ ರಾಷ್ಟ್ರ ರೊಮೇನಿಯಾ ಕೂಡ ದೂರ ಇರೋದಿಲ್ಲ. ಅಷ್ಟೇ ಅಲ್ಲ, ಒಂದು ಸಲ ಈ ಇಶ್ಯೂವನ್ನು ರೈಸ್ ಮಾಡಿದ್ರೆ ಇಡೀ ಯುರೋಪ್ ಕೂಡ ನಡುಗಬೇಕಾಗತ್ತೆ. ಈಗ ಆಲ್ರೆಡಿ ಯುಕ್ರೇನ್ ಯುದ್ಧದಿಂದ ಸುಸ್ತಾಗಿ ಹೋಗಿರೋ ಯುರೋಪ್ ಯಾವಾಗ ಪುಟಿನ್ ದಾಳಿ ಮಾಡ್ತಾರೋ ಅನ್ನೋ ಭೀತಿಯಿಂದ ಕುತ್ಕೊಂಡಿದೆ. ಬಾರ್ಡರ್ಗಳಲ್ಲಿ ಎರಡೂ ಕಡೆಯ ಸೇನೆ ಜಮಾವಣೆ ಆಗಿದೆ, ಆಗ್ತಾನೂ ಇದೆ. ಯುದ್ಧ ವಿಮಾನಗಳನ್ನು ಹಾರಿಸ್ತಾ ಇದ್ದಾರೆ, ಡ್ರೋನ್ಗಳೆಲ್ಲ ಹಾರಿಸ್ತಾ ಇದ್ದಾರೆ. ಸೊ ಅಲ್ಲಿ ಸಣ್ಣ ಎಡವಟ್ಟಾದರೂ ಬೆಂಕಿ ಹತ್ಕೊಳ್ಳುತ್ತೆ. ಈ ನಡುವೆ ಟ್ರಂಪ್ ಕೂಡ ಟೊಮಾಹಾಕ್ ಮಿಸೈಲನ್ನು ಯುಕ್ರೇನ್ಗೆ ಕೊಡೋಕೆ ಮುಂದಾಗಿದ್ದಾರೆ. ಆಲ್ರೆಡಿ ಕನ್ಸಿಡರ್ ಮಾಡಿದ್ದಾರೆ. ಅದು ಲಾಂಗ್ ರೇಂಜ್, 1,500 ಕಿಲೋಮೀಟರ್ ರೇಂಜ್ ಹೊಂದಿದೆ. ಇದನ್ನೇನಾದರೂ ಯುಕ್ರೇನಿಗೆ ಕೊಟ್ಟರೆ ಅದು ಲಾಂಗ್ ರೇಂಜ್, ರಷ್ಯಾಗೆ ಒಳಗೆ ಹೋಗಿ ಹೊಡೆಯೋಕೆ ಯುಕ್ರೇನ್ಗೆ ಮತ್ತಷ್ಟು ಶಕ್ತಿ ಕೊಟ್ಟಂತಾಗುತ್ತೆ. ಅದು ಇನ್ನಷ್ಟು ಬೆಂಕಿ ಹತ್ಕೊಳ್ಳೋಕೆ ಕಾರಣ ಆಗುತ್ತೆ. ಅದೊಂದು ಕಡೆ ಝೆಲೆನ್ಸ್ಕಿ ಇಷ್ಟೆಲ್ಲ ಪೆಟ್ಟು ತಿಂದಿದ್ರು ಕೂಡ ನಾವು ನ್ಯಾಟೋಗೆ ಸೇರೋದು ಶತಸಿದ್ಧ, ಪುಟಿನ್ ಏನು ಮಾಡ್ತಾರೋ ಮಾಡಲಿ ಅಂತ ಧಮಕಿ ಹಾಕಿದ್ದಾರೆ. ಸೊ ಇವರ ಮೇಲೆಲ್ಲ ಪ್ರೆಷರ್ ಹಾಕೋ ಸಲುವಾಗಿ ಪುಟಿನ್ ಇವರ ಮಾಲ್ಡೋವಾ ಮೇಲೂ ಮುಗಿಬಿದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕೆ ಪ್ರಚೋದನೆ ಕೊಡೋ ಹಾಗೆ ನಾವೇನು ಬೆಲರೂಸ್ ಅಲ್ಲ, ನಮಗೆ ಯುರೋಪೇ ಮಿತ್ರ ಅಂತ ಈ ಅಧ್ಯಕ್ಷೆ ಹೇಳಿಕೆ ಕೊಡ್ತಿದ್ದಾರೆ. ಸೊ ರಷ್ಯನ್ನರ ಹಕ್ಕುಗಳನ್ನು ಕಾಪಾಡ್ತೀವಿ ಅಂತ ರಷ್ಯಾ ಸೇನೆಯಲ್ಲಿ ಮುಂದಾದರೆ ಯುರೋಪ್ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಅಮೆರಿಕ ಮತ್ತು ಅದರ ಯುರೋಪಿನ ಮಿತ್ರಕೂಟ ವರ್ಸಸ್ ಪುಟಿನ್ ಮತ್ತು ಅವರ ರಷ್ಯಾ ಪೂರ್ಣ ಪ್ರಮಾಣದ ಯುದ್ಧಕ್ಕೆ, ಒಂದು ಮಹಾ ಸಂಗ್ರಾಮಕ್ಕೆ ಎದುರು ಬದಲಾದಂಗೆ ಆಗುತ್ತೆ ಇಲ್ಲಿ. ಹಾಗಾಗಿ ಜಗತ್ತು ಆ ಕಡೆಗೆ ಕುತೂಹಲದ ಕಣ್ಣುಗಳಿಂದ ನೋಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಇದ್ರೂ ಕೂಡ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಮತ್ತೆ ನಿಮಗೆ ರಿಮೈಂಡರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.